ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯಂತ ಸರಳ ಮಾಹಿತಿ ಹಾಗೂ ಉಪಯುಕ್ತವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿರಬಹುದು, ಬರಲಿರುವ ಮಾಸ ಅತ್ಯಂತ ವಿಶೇಷವಾದಂತಹ ಮಾಸ ಆಷಾಢ ಮಾಸ. ಈ ಒಂದು ಆಷಾಢ ಮಾಸದಲ್ಲಿ ಹಲವಾರು ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತದೆ. ಅದರಲ್ಲೂ ಕೆಲವೊಂದು ವಿಚಾರಗಳನ್ನು, ಅಂದರೆ ಏನು ಮಾಡಬಾರದು ಹಾಗೂ ಏನು ಮಾಡಬೇಕು ಎಂಬುದನ್ನು ತಿಳಿಯಲೇಬೇಕು. ಹಿಂದೂ ಪಂಚಾಂಗದ ಪ್ರಕಾರ 4ನೇ ತಿಂಗಳು ಆಷಾಢ ಮಾಸ. ಧಾರ್ಮಿಕ ಕಾರ್ಯಗಳಿಗೆ, ದಾನ ಧರ್ಮಗಳಿಗೆ ಪ್ರಶಸ್ತವಾದಂತಹ ಮಾಸವೆಂದು ಹೇಳಲಾಗುತ್ತದೆ. ಈ ತಿಂಗಳಿನಲ್ಲಿ ವಿಷ್ಣುದೇವ, ಸೂರ್ಯದೇವನಿಗೆ ವಿಶೇಷವಾದಂತಹ ಪೂಜೆಗಳು, ಪುನಸ್ಕಾರಗಳನ್ನು ಮಾಡಲಾಗುತ್ತದೆ ಹಾಗೂ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಈ ಒಂದು ಮಾಸದಲ್ಲಿ ಮಾಡಲಾಗುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ಮಾಸದಲ್ಲಿ ದೇವಶಯನಿ ಏಕಾದಶಿಯ ನಂತರ ಚತುರ್ಮಾಸ ಪ್ರಾರಂಭವಾಗುತ್ತದೆ. ನಂತರ ಶುಭ ಕಾರ್ಯಗಳಿಗೆ ನಿರ್ಬಂಧಗಳಿವೆ ಎಂದು ಹೇಳಲಾಗುತ್ತದೆ. ಹೌದು, ಇವತ್ತಿನ ದಿನ ಈ ಒಂದು ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ. ಆಷಾಢ ಮಾಸವು ಜೂನ್ 26ರಿಂದ ಪ್ರಾರಂಭವಾಗುತ್ತದೆ. ದೇವಶಯನಿ ಏಕಾದಶಿಯ ನಂತರ ವಿಷ್ಣುದೇವನು 4 ತಿಂಗಳ ಕಾಲ ಯೋಗ ನಿದ್ರೆಯಲ್ಲಿ ತೊಡಗುತ್ತಾನೆ ಹಾಗೂ ಈ ಒಂದು ಸಮಯವು ದೇವರಿಗೆ ರಾತ್ರಿ ಸಮಯವಾಗಿರುತ್ತದೆ. ಹಾಗಾಗಿ ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳು ಈ ಒಂದು ಸಮಯದಲ್ಲಿ ಮಾಡಲಾಗುವುದಿಲ್ಲ. ಅಂದರೆ ಈ ಒಂದು ಸಮಯದಲ್ಲಿ ಶುಭ ಕಾರ್ಯಗಳು ಮಾಡುವುದರಿಂದ ದೇವರ ಆಶೀರ್ವಾದ ದೊರೆಯುವುದಿಲ್ಲ ಎಂಬ ಒಂದು ನಂಬಿಕೆಯೂ ಕೂಡ ಇದೆ ಸ್ನೇಹಿತರೆ. ಆದರೆ ಈ ಒಂದು ಮಾಸದಲ್ಲಿ ಧಾರ್ಮಿಕ ಕಾರ್ಯಗಳು, ಪೂಜಾ ಕಾರ್ಯಗಳನ್ನು ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಅದರಲ್ಲೂ ಮೊದಲನೆಯದಾಗಿ ಈ ಒಂದು ಮಾಸದಲ್ಲಿ ಏನು ಮಾಡಬೇಕು ಎಂಬುದರ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಈ ಒಂದು ಮಾಸದಲ್ಲಿ ವಿಶೇಷವಾಗಿ ದೇವತಾರಾಧನೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅದರಲ್ಲೂ ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಆರ್ಥಿಕ ಸಂಕಷ್ಟದಿಂದ ಒದ್ದಾಡ್ತಾ ಇದ್ದರೆ ಆ ಸಂಕಷ್ಟದಿಂದ ಹೊರಬರಬಹುದು ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ವಿಷ್ಣುದೇವನ ಆರಾಧನೆಯನ್ನು ಮಾಡುವುದರಿಂದ ಹಾಗೂ ಈ ಒಂದು ಮಾಸದಲ್ಲಿ ಬರುವಂತಹ ವ್ರತಗಳು, ಪೂಜೆಗಳು ಹಾಗೂ ಶಿವನನ್ನು ಆರಾಧಿಸುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳಿಂದ ನೀವು ಹೊರಬರಬಹುದು ಹಾಗೂ ದೇವರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಹೌದು, ಹಾಗೂ ಈ ಒಂದು ಮಾಸದಲ್ಲಿ ಪ್ರತಿದಿನ ನಿಯಮಿತವಾಗಿ ಸೂರ್ಯದೇವನಿಗೆ ಆರ್ಘ್ಯವನ್ನು ಅರ್ಪಿಸುವುದರ ಮೂಲಕ ಉತ್ತಮವಾದಂತಹ ಫಲದ ಜೊತೆ ಉತ್ತಮವಾದಂತಹ ಆರೋಗ್ಯವೂ ನಿಮ್ಮದಾಗುತ್ತದೆ ಎಂದು ಹೇಳಲಾಗುತ್ತದೆ. ನಿಯಮಿತವಾಗಿ ಸೂರ್ಯದೇವನನ್ನು ಪೂಜಿಸುವುದರಿಂದ ಸಕಲ ಭೋಗ ಭಾಗ್ಯಗಳು ನಿಮಗೆ ದೊರೆಯುತ್ತದೆ ಸ್ನೇಹಿತರೆ. ಹೌದು, ಹಾಗೂ ಈ ಒಂದು ಮಾಸದಲ್ಲಿ ಧಾರ್ಮಿಕ ಪ್ರವಾಸ, ತೀರ್ಥಕ್ಷೇತ್ರಗಳಿಗೆ ಪ್ರವಾಸ ಹಾಗೂ ಪುಣ್ಯ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಪುಣ್ಯದ ಫಲವನ್ನು ಹೊತ್ತು ತರುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ದಾನಗಳನ್ನು, ಅಂದರೆ ನಿರ್ಗತಿಕರಿಗೆ ಅಥವಾ ಅವಶ್ಯಕತೆ ಇರುವವರಿಗೆ ನಿಮ್ಮ ಕೈಲಾದಷ್ಟು ಕೆಲವೊಂದು ವಸ್ತುಗಳನ್ನು ದಾನವಾಗಿ ನೀಡುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಂದ ನೀವು ಹೊರಬರಬಹುದು. ಹಾಗೂ ಈ ಒಂದು ಮಾಸದಲ್ಲಿ ಹೆಚ್ಚಿನ ಧಾರ್ಮಿಕ ಕಾರ್ಯಗಳನ್ನು ಹಾಗೂ ಪುಣ್ಯದ ಕಾರ್ಯಗಳನ್ನು ಮಾಡುವುದರಿಂದ ಅಧಿಕ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ಯಾಗಗಳು, ಉಪವಾಸಗಳು ಹಾಗೂ ವ್ರತಗಳು, ಪೂಜೆಗಳು, ಆಚರಣೆಗಳನ್ನು ಮಾಡುವುದರಿಂದ ನಮ್ಮ ಎಲ್ಲ ಪೂರ್ವ ಜನ್ಮದ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಹೌದು, ಈ ಒಂದು ಮಾಸದಲ್ಲಿ ಬರುವ ಆಚರಣೆಗಳು ಅಂದರೆ ಶುಕ್ರವಾರದ ಲಕ್ಷ್ಮೀ ಪೂಜೆ, ದೇವಶಯನ ಏಕಾದಶಿ, ಸೋಮೇಶ್ವರ ವ್ರತ, ಗುಪ್ತ ನವರಾತ್ರಿ ಸೇರಿದಂತೆ ಜ್ಯೋತಿರ್ಭೀಮೇಶ್ವರ ವ್ರತ, ಇದೇ ರೀತಿಯಾಗಿ ಹಲವಾರು ಆಚರಣೆಗಳನ್ನು ಮಾಡುವುದರಿಂದ ಆ ಎಲ್ಲರ ದೇವರ ಆಶೀರ್ವಾದ ಮತ್ತು ಅನುಗ್ರಹ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಪ್ರತಿನಿತ್ಯ ತುಳಸಿ ಪೂಜೆಯನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲವನ್ನು ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ತುಳಸಿ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ಅದನ್ನು ನಿಮ್ಮ ಮನೆಯ ತುಂಬ ಸಿಂಪಡಿಸುವುದರಿಂದ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕತೆ ಹೊರಹೋಗಿ ಮನೆಯಲ್ಲಿ ಒಂದು ಸಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ. ಅದರ ಜೊತೆ ಕುಟುಂಬದಲ್ಲಿ ಒಂದು ಬಾಂಧವ್ಯ, ಪ್ರೀತಿ ಉಂಟಾಗುತ್ತದೆ. ಹಾಗೂ ಆರ್ಥಿಕ ಬಿಕ್ಕಟ್ಟಿನಿಂದ ಬಳಲುತ್ತಾ ಇದ್ದರೆ ತುಳಸಿ ಪೂಜೆಯನ್ನು ಮಾಡುವುದರಿಂದ ಆ ಎಲ್ಲ ಸಂಕಷ್ಟ ಪರಿಸ್ಥಿತಿಯಿಂದ ಹೊರಬರಬಹುದು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ಮಾಸಗಳಲ್ಲಿ ದೇವತಾರಾಧನೆ ಮತ್ತು ಪಿತೃಪೂಜೆಯನ್ನು ಮಾಡುವುದರಿಂದ ಅದೃಷ್ಟ ಬರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ಏನು ಮಾಡಬಾರದು ಎಂಬುದರ ಬಗ್ಗೆ ನೋಡುವುದಾದರೆ, ಹಾಗೂ ಈ ಒಂದು ಮಾಸದಲ್ಲಿ ಶುಭ ಮತ್ತು ಮಂಗಳಕರವಾದಂತಹ ಕೆಲಸಗಳನ್ನು ನಿಷೇಧಿಸಲಾಗಿದೆ. ಅದರ ಜೊತೆ ಈ ಒಂದು ತಿಂಗಳಿನಲ್ಲಿ ಮದುವೆಗಳು, ಗೃಹ ಪ್ರವೇಶಗಳು, ನಾಮಕರಣಗಳು, ಇದೇ ರೀತಿಯಾದಂತಹ ಹಲವಾರು ಚಟುವಟಿಕೆಗಳನ್ನು ಮಾಡುವುದು ನಿಷೇಧಿಸಲಾಗಿದೆ ಎಂದು ಹೇಳಲಾಗಿದೆ. ಹಾಗೂ ಈ ಒಂದು ಮಾಸದಲ್ಲಿ ಕೆಲವೊಂದು ಪದಾರ್ಥಗಳ ಸೇವನೆಯನ್ನು ತ್ಯಜಿಸಬೇಕು ಎಂದು ಹೇಳಲಾಗುತ್ತದೆ. ಅದರಲ್ಲೂ ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿಯಂತಹ ಕೆಲವೊಂದು ಪದಾರ್ಥಗಳ ಸೇವನೆಯನ್ನು ತ್ಯಜಿಸುವುದರಿಂದ ಆ ದೇವರ ಅನುಗ್ರಹ ಪಡೆಯಬಹುದು. ಹಾಗೂ ಈ ಒಂದು ಮಾಸದಲ್ಲಿ ಮದ್ಯ, ಮಾಂಸಗಳ ಸೇವನೆಯಿಂದ ದೂರ ಬರಬೇಕು ಎಂದು ಹೇಳಲಾಗುತ್ತದೆ.
ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಯಾರಿಗೂ ಕೂಡ ನಿಂದನೆಯ ಮಾತುಗಳನ್ನು ಆಡಬಾರದು ಹಾಗೂ ಅವಮಾನಿಸಬಾರದು ಎಂದು ಹೇಳಲಾಗುತ್ತದೆ. ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವಿರುವಂತಹ ಈ ಒಂದು ಮಾಸದಲ್ಲಿ ಅತ್ತೆ ಸೊಸೆಯರು ಒಂದೇ ಮನೆಯಲ್ಲಿ ಇರಬಾರದು ಎಂಬ ಒಂದು ನಂಬಿಕೆಯೂ ಕೂಡ ಇದೆ. ಅಷ್ಟೇ ಅಲ್ಲದೆ ಗಂಡ ಹೆಂಡತಿಯರು ಒಟ್ಟಿಗೆ ಈ ಒಂದು ಮಾಸದಲ್ಲಿ ಇರಬಾರದು ಎಂಬ ನಂಬಿಕೆಯೂ ಕೂಡ ಇದೆ ಸ್ನೇಹಿತರೆ. ಹೌದು, ವಿಶೇಷವಾದಂತಹ ಕೆಲವೊಂದು ಆಚರಣೆಗಳು ವ್ರತಗಳನ್ನು ಮಾಡುವುದರಿಂದ ಈ ಒಂದು ಮಾಸದಲ್ಲಿ ನಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳಿಂದ ನಾವು ಹೊರಬರಬಹುದು ಹಾಗೂ ವಿಷ್ಣುದೇವನ ಕೃಪಾ ಆಶೀರ್ವಾದ ಪಡೆಯಬೇಕೆಂದರೆ ಈ ಒಂದು ಮಾಸದಲ್ಲಿ ಖಂಡಿತವಾಗಿಯೂ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದು ಹಾಗೂ ವಿಷ್ಣುದೇವನ ಆರಾಧನೆ ಮಾಡುವುದು ಕೂಡ ನಮ್ಮಲ್ಲಿ ಒಂದು ಒಳ್ಳೆಯ ಫಲವನ್ನು ನೀಡುತ್ತದೆ ಸ್ನೇಹಿತರೆ. ಹೌದು, ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿಯಾದಂತಹ ಸರಳ ಸುಲಭ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.